ಅಲ್ಲಿ ಶಾಲಾ ಕಟ್ಟಡವನ್ನ ನಿರ್ದಯವಾಗಿ ಪಾಲಿಕೆ ನೆಲಸಮಗೊಳಿಸಿದೆ. ಹೀಗಾಗಿ ಪುಟ್ಟ ಮಕ್ಕಳು ಬೀದಿಯಲ್ಲೇ ಪಾಠ ಕೇಳುವಂತಾಗಿದೆ. ಪಾಲಿಕೆ ಕ್ರಮಕ್ಕೆ ಪೋಷಕರು ಕಿಡಿಕಾರಿದ್ದಾರೆ. ಬಯಲಿನಲ್ಲೇ ಪಾಠ, ಚಳಿಗಾಲ ನಡುವೆ ಕಲಿಕೆ. ನಿತ್ಯ ಶಾಲಾ ಕೊಠಡಿಯಲ್ಲೇ ಪಾಠ ಕಲಿಯುತ್ತಿದ್ದ ಮಕ್ಕಳು ಪಾಲಿಕೆಯ ದಿಢೀರ್ ಕಾರ್ಯಾಚರಣೆಯಿಂದಾಗಿ ಈಗ ಬಯಲಿಗೆ ಬಿದ್ದಿದ್ದಾರೆ. ಶಾಲಾ ಕಟ್ಟಡ ನೆಲಸಮಗೊಳಿಸಿದ ಪಾಲಿಕೆ ಜೆಸಿಬಿ. ಶಾಮಿಯಾನ ನೆರಳಿನಲ್ಲೇ ಮಕ್ಕಳಿಗೆ ಪಾಠ. ಅಂಬೇಡ್ಕರ್ ಜೊತೆ ಶಾರದೆ ಇರೋ ಬೋರ್ಡ್, ಅದರ ಪಕ್ಕವೇ ಟೀಚರ್ ತಂತಿ ಬೇಲಿಗೆ ಬೋರ್ಡ್ ನೇತಾಕಿ ಅಕ್ಷರಾಭ್ಯಾಸ ಮಾಡಿಸ್ತಿದ್ದಾರೆ. ಇವರ ಈ ಸ್ಥಿತಿಗೆ ಕಾರಣ ನೆಲಸಮಗೊಂಡ ಈ ಶಾಲಾ ಕಟ್ಟಡ. ದಾವಣಗೆರೆ ನಗರದ ಎಸ್ಒಜಿ ಕಾಲನಿಯ ಜಿವಿಎಸ್ ಖಾಸಗಿ ಶಾಲೆ ಕಟ್ಟಡವನ್ನ ಮಹಾನಗರ ಪಾಲಿಕೆ ಆಯುಕ್ತರಾದ ರೇಣುಕಾ ದಾವಣಗೆರೆ ತಹಶೀಲ್ದಾರ್ ಅಶ್ವಥ್ ಆದೇಶದ ಮೇರೆಗೆ ತೆರವುಗೊಳಿಸಿದ್ರು. ಪಾಠ ಕೇಳ್ತಿದ್ದ ಮಕ್ಕಳನ್ನೆಲ್ಲ ಮಾನವೀಯತೆ ಮರೆತು ಹೊರದಬ್ಬಲಾಗಿದೆ. ಅಧಿಕಾರಿಗಳ ನಡೆ ಅರಳುವ ಹೂಗಳಲ್ಲಿ ಕಣ್ಣೀರಿಡುವಂತಾಗಿದೆ. ಮಕ್ಕಳನ್ನ ಕೈ ಹಿಡಿದೆಲ್ಲ ಹೊರಗಡೆ ಹಾಕಿ ಸ್ಕೂಲನ್ನು ಡೆಮಾಲಿಷ್ ಮಾಡಿದ್ರು ಸರ್. ನಾವು ಎಷ್ಟು ಅಂಗ್ಲಾಚಿ ಮಾಡಿದ್ರು ಸಹ ಕೇಳಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಜನತೆನೇ ಇಲ್ಲ, ಈ ಶಾಲೆಯನ್ನು ಮುಚ್ಚೋದು ಬೇಡ, ಈ ಶಾಲೆ ಬಡ ಮಕ್ಕಳಿಗೋಸ್ಕರ ಇರೋದಿದು, ಕಡಿಮೆ ಫೀಸ್ನಲ್ಲಿ ನಡೀತಕ್ಕಂಥ ಶಾಲೆ ಇದು ಅಂತೇಳಿ ಆ ಪೋಷಕರೆಲ್ಲರೂ ಸೇರಿ ಈ ಒಂದು ಸ್ಥಳದಲ್ಲಿ ಅವರೇ ಶಾಮಿಯಾನ ಹಾಕಿಸಿ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸರ್. ಪತ್ರಕರ್ತ ಗುರುರಾಜ್ 15 ವರ್ಷದಿಂದ ಇಲ್ಲಿ ಶಾಲೆ ನಡೆಸ್ತಿದ್ರು. ಈ ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರಿಂದ ಬಾಡಿಗೆ ಪಡೆದು ಶಾಲೆ ನಿರ್ಮಿಸಿದ್ರು. ಆದ್ರೆ ಇದು ಪಾಲಿಕೆಗೆ ಸೇರಿದ ಜಾಗ ಅಂತ ಆಮೇಲೆ ತಿಳಿದಿತ್ತು. 2-3 ತಿಂಗಳು ಆಗಿದ್ರೆ ಶೈಕ್ಷಣಿಕ ವರ್ಷವೇ ಮುಗಿಯುತ್ತಿತ್ತು. ಅದಕ್ಕೂ ಸಮಯ ಕೊಡದೆ ಕಟ್ಟಡ ಉರುಳಿಸಿದ್ದಾರೆ. ತಮ್ಮ ಮಕ್ಕಳ ಸ್ಥಿತಿ ಕಂಡ ಪೋಷಕರೇ ಇಲ್ಲಿ ಶಾಮಿಯಾನ ಹಾಕಿದ್ದಾರೆ. ಪಾಲಿಕೆ ನಡೆಗೆ ಸಾತ್ವಿಕವಾಗಿ ಪ್ರತಿಭಟಿಸಿದ್ದಾರೆ. ಅವ್ರ ಮಕ್ಕಳನ್ನೆಲ್ಲ ಹೊರಗಾಕಿ ಸ್ಕೂಲನ್ನು ಕೆಡವಿದ್ರು. ಅಲ್ಲಿ ಒಂದು ಮಗುಗೆ ಹೊರತು ಬಿದ್ದಿತ್ತು. ಇವ್ರು ಹಾಸ್ಪಿಟ್ಲಿಗೆ ಸೇರಿ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕಾಯ್ತು, ಮಾಡಿಸಿಲ್ಲ ಇವರು. ಅದನ್ನು ಏನಾರ ಮಗುಗಾದ್ರೆ ಅವರು ತಹಸೀಲ್ದಾರ್ ಹೊಣೆ ಮತ್ತೆ ಈ ಕಮಿಷನರ್ ಹೊಣೆ ಆಗ್ತಾರೆ. ಇದು ಸರ್ಕಾರ ಉತ್ತರ ಕೊಡಬೇಕು. TV9 ವರದಿಯ ಬಳಿಕ ಎಚ್ಚೆತ್ತ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬೆ ಇದು ಮಕ್ಕಳ ಹಕ್ಕು ಕಸಿಯುವ ಪ್ರಯತ್ನ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಪಾಲಿಕೆ ಆಯುಕ್ತೆ ರೇಣುಕಾಗೆ ನೋಟಿಸ್ ಜಾರಿಗೊಳಿಸಿದ್ದಾರೆ. ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.